ಏನು ಈಗ ಸರ್ಕಾರ ಎಲ್ಲ ಅಧಿಕಾರಿಗಳು ಕೂಡ 10 ಗಂಟೆಗೆ ಹಾಜರಿರಬೇಕು, ಕಾರ್ಯನಿರ್ವಹಿಸಬೇಕು ಅಂತ ಮಾಡಿದ್ದಾರೆ. ಆದರೆ ನಾವೊಂದು 2-3 ಇಲಾಖೆಗೆ ಹಂಗೆ ಸುಮ್ಮನೆ ಭೇಟಿ ಕೊಟ್ವಿ, ಏನಾದ್ರು ಪಾಲಿಸ್ತಾ ಇದ್ದಾರಾ ಸರ್ಕಾರ ನಿಯಮಗಳಂತ. ನಾವು ನೋಡಿದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಕೂಡ ಆಫೀಸಲ್ಲಿ ಇಲ್ಲ, ರಜಾ ಹಾಕಿದ್ದಾರೆ. ಇನ್ನು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಯಾವ ಅಧಿಕಾರಿಗಳು ಕೂಡ ಬರ್ತಾ ಇಲ್ಲ. ಸರ್ಕಾರಿ ಆಫೀಸ್ನಲ್ಲಿ ಸಿಬ್ಬಂದಿ ಇಲ್ಲದೆ ರೈತರು ಪರದಾಟವನ್ನ ಮಾಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿ, ಯಾರು ಬೇಕಾದ್ರೂ ಹೇಳಿ, ನಾವು ಬರೋದೇ ಟೈಮು, ನಾವು ಮಾಡೋದೇ ಕೆಲಸ. ಇದು ಸರ್ಕಾರಿ ಅಧಿಕಾರಿಗಳ ಪಾಡು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಇಒ ಕಚೇರಿಯಲ್ಲಿ ಕಳ್ಳಾಟ ಬಯಲಾಗಿದೆ. ಕೆಆರ್ಪೇಟೆ ತಾಲೂಕ್ ಪಂಚಾಯತಿ ಇಒ, ತಾಲೂಕು ಆಸ್ಪತ್ರೆಯ ಎಲ್ಲಾ ಕಡೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾರೂ ಇಲ್ಲ. ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರ್ತಾ ಇಲ್ಲ ಅಧಿಕಾರಿಗಳು. ಸರ್ಕಾರಿ ಆಫೀಸ್ನಲ್ಲಿ ಸಿಬ್ಬಂದಿ ಇಲ್ಲದೆ ರೈತರು ಪರದಾಟವನ್ನು ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಇಒ ಕಚೇರಿಯಲ್ಲಿ ಕಳ್ಳಾಟ ಅಧಿಕಾರಿಗಳದು. ತಾಲೂಕ್ ಪಂಚಾಯತ್ ಇಒ, ತಾಲೂಕು ಆಸ್ಪತ್ರೆಯ ಎಎಂಒ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಎಲ್ಲ ನಾಪತ್ತೆಯಾಗಿದ್ದಾರೆ. ಸರಿಯಾಗಿ ಸಂಬಳ ಬಂದರೆ ಸಾಕು ಸರ್ಕಾರಿ ಅಧಿಕಾರಿಗಳಿಗೆ, ಕೆಲಸ ಕಾರ್ಯ ಏನು ಬೇಕಾಗಿಲ್ಲ. ಅವ್ರು ಬರೋದೇ ಟೈಮು, ಅವ್ರು ಹೋಗೋದೇ ಟೈಮು. ನೀವು ಯಾವ್ದು ಅಪ್ಲಿಕೇಶನ್ ತೆಗೆದುಕೊಂಡು ಬನ್ನಿ, ಏನಾದರೂ ಮಾಡಿ, ನಾವು ಬರೋದಂಗೆ ಬರೋದು, ನೀವು ಹೇಳಿದ್ರಿ ಅಂತ ನಾವು ಕೇಳೋದಿಲ್ಲ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಏನು ಈಗ ಸರ್ಕಾರ ಎಲ್ಲ ಅಧಿಕಾರಿಗಳು ಕೂಡ 10 ಗಂಟೆಗೆ ಹಾಜರಿರಬೇಕು, ಕಾರ್ಯನಿರ್ವಹಿಸಬೇಕು ಅಂತ ಮಾಡಿದ್ದಾರೆ. ಆದರೆ ನಾವೊಂದು 2-3 ಇಲಾಖೆಗೆ ಹಂಗೆ ಸುಮ್ಮನೆ ಭೇಟಿ ಕೊಟ್ವಿ, ಏನಾದ್ರು ಪಾಲಿಸ್ತಾ ಇದ್ದಾರಾ ಸರ್ಕಾರ ನಿಯಮಗಳಂತ. ನಾವು ನೋಡಿದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಕೂಡ ಆಫೀಸಲ್ಲಿ ಇಲ್ಲ, ರಜಾ ಹಾಕಿದ್ದಾರೆ. ಬಟ್ ಇದ್ರ ಬಗ್ಗೆ ಕ್ರಮ ಏನಾಗ್ತದೆ, ಇದೇನಾದ್ರೂ ಸರ್ಕಾರ ಆದೇಶವಾಗಿ ಉಳಿತದ ಅಥವಾ ಏನಾದ್ರೂ ಶಾಸಕಾಂಗಕ್ಕೆ ಏನಾದ್ರು ಕಾರ್ಯಾಂಗ ಗೌರವ ಕೊಡುತ್ತಾ, ಏನಾರ ತಿರಸ್ಕಾರ ಮಾಡುತ್ತಾ ಅನ್ನೋದು ಮುಖ್ಯವಾದ ಸಬ್ಜೆಕ್ಟು. ಹಂಗಾಗಿದೆ. ಹಂಗಾಗಿ ಈಗ ಏನಾದರೂ ಅಗತ್ಯ ಕ್ರಮ ಕೈಗೊಂಡ್ರೆ ಒಳ್ಳೆಯದು. ಇಲ್ಲದೇ ಇದ್ರೆ ಸರ್ಕಾರ ಕಾರ್ಯಾಂಗದ ಕೈ ಕೆಳಗೆ ಶಾಸಕಾಂಗ ಕೆಲಸ ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೇಕಾಗುತ್ತೆ. ಏನು ಈಗ ಸರ್ಕಾರಿ ಅಧಿಕಾರಿಗಳು ಎಷ್ಟು ಗಂಟೆಗೆ ಹಾಜರಾತಿ ಇರಬೇಕು ಅಂತೇಳಿ, ಬೆಳಗ್ಗೆ 10 ಗಂಟೆಗೆ ಹಾಜರಾತಿ ಇರಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ನೀವು ಯಾವುದೇ ಕಚೇರಿಗೆ ಹೋಗಿ, ವಿದ್ಯುತ್ ಶಕ್ತಿ ಇಲಾಖೆಗೆ ಹೋಗಿ, ತಾಲೂಕ್ ಪಂಚಾಯತಿಗೆ ಹೋಗಿ, ಹಾರ್ಟಿಕಲ್ಚರಿಗೆ ಹೋಗಿ, ಅಗ್ರಿಕಲ್ಚರ್ಗೆ ಹೋಗಿ, ರೆವಿನ್ಯೂ ಇಲಾಖೆಗೆ ಹೋಗಿ, ಯಾರೂ ಕೂಡ 10 ಗಂಟೆಗೆ ಭಾಗವಹಿಸೋದಿಲ್ಲ. 11 ಗಂಟೆ ಆಗ್ಬೋದು, 11:15 ಆಗ್ಬೋದು, 12 ಗಂಟೆಗೆ ಬರೋರು ಅವ್ರೆ. ಯಾಕೆಂದ್ರೆ ಕಾನೂನು ಹೇಳಕ್ಕೆ ತುಂಬಾ ಚೆನ್ನಾಗಿದೆ, ಅನುಷ್ಠಾನಕ್ಕೆ ತರೋದ್ರಲ್ಲಿ ಎಲ್ಲರೂ ವಿಫಲ. ಉದಾಹರಣೆಗೆ ಒಬ್ಬ ಅಧಿಕಾರಿ ಆ ತಾಲೂಕ್ ಅಧಿಕಾರಿ ತಾಲೂಕ್ ವ್ಯಾಪ್ತಿಯಲ್ಲಿ ಇರಬೇಕು ಅಂತ ಹೇಳಿ ಕಾನೂನಲ್ಲಿ ಐತೆ. ಇವ್ರು ಯಾರೋ ತಾಲೂಕಲ್ಲಿ ಇಲ್ಲ, ಮೈಸೂರು ಆಗ್ಬೋದು, ಈ ಕಡೆ ಹಾಸನ ಆಗ್ಬೋದು, ಈ ಕಡೆ ಮಂಡ್ಯ ಆಗ್ಬೋದು, ಎಲ್ಲರೂ ಔಟ್ ಆಫ್ ಜಿಲ್ಲೆ, ಔಟ್ ಆಫ್ ತಾಲೂಕಿಂದ ಬರ್ತಾರೆ. ಇನ್ ಮುಂದೆ ಆದ್ರೂ ಇಂಥ ಅಧಿಕಾರಿಗಳಿಗೆ ಕಠಿಣವಾಗಿ ಕ್ರಮ ತಗೋಬೇಕು. ಆ ತಾಲೂಕ್ ಹೆಡ್ ಕ್ವಾರ್ಟರ್ಲ್ಲೇ ಇರಬೇಕು ಅಂತ ಹೇಳಿ ತಾಲೂಕ್ ರೈತ ಸಂಘ ಸರ್ಕಾರಕ್ಕೆ ಒತ್ತಾಯ ಮಾಡ್ತದೆ. ಸರ್ಕಾರಿ ಅಧಿಕಾರಿಗಳು